Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಂಡ್ಯ ಕಿಡ್ನಾಪ್ ಪ್ರಕರಣ ಸಂತ್ರಸ್ತ ಮಹಿಳೆ ವಿಡಿಯೋ ವೈರಲ್ ಆಗಿದೆ. ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಮನೆಗೆ ಹೋಗಿದ್ದೆ. ಈ ಸತ್ಯ ಹಿಂದೆನೇ ರೇವಣ್ಣ ಸಾಹೇಬನ್ನ ಅರೆಸ್ಟ್ ಮಾಡೋಕ್ಕೂ ಮೊದಲೇ ಅದು ಗೊತ್ತಿತ್ತು. ಕಿಡ್ನಾಪ್ ಮಾಡಿಲ್ಲ, ಇದು ಉದ್ದೇಶಪೂರ್ವಕವಾಗಿ ಸರ್ಕಾರ ಪಿತೂರಿ ಮಾಡಿರ್ತಕ್ಕಂಥದ್ದು. ದೇವೇಗೌಡ ಸಾಹೇಬರ ಕುಟುಂಬದ ಇತಿಹಾಸದಲ್ಲಿ ಅವರು ಯಾರೂ ಕೂಡ ಯಾರನ್ನೂ ಬಲವಂತವಾಗಿ ಇಲ್ಲಿವರೆಗೂ ಅವರ 70 ವರ್ಷದ ರಾಜಕೀಯ ಅನುಭವದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಿಂದನೂ ಕೂಡ ಮತ್ತು ಅವ್ರ ಕುಟುಂಬದಲ್ಲಿ ಯಾರೂ ಕೂಡ ಆ ರೀತಿ ನಡ್ಕೊಂಡಿದ್ದಂಥ ಇತಿಹಾಸ ಇಲ್ಲ ಇನ್ನೂ ಕೂಡ. ಈ ಕಿಡ್ನಾಪ್ ಅಂತಕ್ಕಂಥದ್ದನ್ನ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವ್ಯವಸ್ಥಿತವಾಗಿ ಅಂದರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ರೇವಣ್ಣವ್ರನ್ನ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿರ್ತಕ್ಕಂಥದ್ದು ಎಣೆದಿರ್ತಕ್ಕಂಥ ಬಲೆ ಅಂತ ಬಿಟ್ಟರೆ, ಇವತ್ತು ಆ ಎಮ್ಮನೆ ಸತ್ಯ ಹೇಳಿದಾರಲ್ಲ, ಭಗವಂತ ಇದ್ದಾನೆ ಅನ್ನೋದಕ್ಕೆ, ದೇವರು ಇದ್ದಾನೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ನೀವು ಯಾರೇ ಏನೇ ಬಲವಂತ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ದೇವೇಗೌಡರ ಕುಟುಂಬವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವ ಸಂದರ್ಭದಲ್ಲೂ ವಿಚಲಿತರಾಗದೇನೆ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅದರಿಂದ ಭಗವಂತನ ಶ್ರೀರಕ್ಷೆಯಿಂದ ಇವತ್ತು ಏನು ಆ ಅಮ್ಮ ಕಿಡ್ನಾಪ್ ಮಾಡಿದ್ದಾರೆ ನನ್ನಂತ ಹೇಳಿ ಮಗನ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಸುಳ್ಳು ಕಂಪ್ಲೇಂಟ್ನ ಮಗನ ಕಡೆಯಿಂದ ಹಾಕ್ಸಿ ಈಗ ಅವರೇ ಸತ್ಯ ಬಂದು ಹೇಳ್ತಾ ಇದ್ದಾರಲ್ಲ. ಮೂಲಗಳ ಪ್ರಕಾರ ಹಿಂದೆ ಅಂದ್ರೆ ಕಿಡ್ನಾಪ್ ಮಾಡಿದಾಗ ಅವರು ಬಲವಂತವಾಗಿ ಹೇಳಿಕೆ ತಗೊಂಡಿದ್ದಾರೆ ಎಲ್ಲ. ಈಗ ಏನೇನು SIT ಹೇಳಿಕೆ ತಗೊಂಡಿದ್ದಾರೆ ಎಲ್ಲವೂ ಕೂಡ ಬಲವಂತವಾಗಿ ನಡೆದಿರ್ತಕ್ಕಂಥದ್ದು. ಮತ್ತೆ ಅವ್ರನ್ನ ಭಯಪಡಿಸಿ ಯಾರು ಸಂತ್ರಸ್ತೆಯರಿದ್ದಾರೆ, ಹೌದು, ಯಾರು ಬಲವಂತವಾಗಿ ಯಾರು ತಗೊಂಡಿರೋದು, ಕಿಡ್ನಾಪ್ ಮಾಡಿದಾಗ ಹೌದು ಬಲವಂತವಾಗಿ SIT ಅವರು ಹೇಳೋದೆಲ್ಲ ಅವ್ರು ಮಾಡ್ತಾ ಇರತಕ್ಕಂಥದ್ದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅವರು ಸರ್ಕಾರದ ಪರವಾಗಿ ಏನು ಮಾಡಬೇಕು, ಕೇಸ್ನ ಸ್ಟ್ಯಾಂಡ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇಲ್ಲಿವರೆಗೂ ಕೂಡ ರೇವಣ್ಣವ್ರ ಕುಟುಂಬ ಮೇಲೆ ಆಗಲಿ ಯಾರ ಮೇಲೆ ಆಗಲಿ ಬಂದು ಅವರು ಎಲ್ಲೂ ಕೂಡ ನನಗೆ ಅತ್ಯಾಚಾರ ಆಗಿದೆ ಅಥವಾ ನನ್ನನ್ನು ರೇಪ್ ಮಾಡಿದ್ದಾರೆ ಅಥವಾ ನನ್ನ ಬಲವಂತ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವೆಲ್ಲ ಒತ್ತಾಯದ ಮೇರೆಗೆ ಅವರು SIT ಅವರು ಉದ್ದೇಶಪೂರ್ವಕವಾಗಿ ಬಲವಂತವಾಗಿ ಸಂತ್ರಸ್ತೆಯರು ಅಂತ ಏನು ಕರ್ಕೊಂಡಿದ್ದಾರೆ ಅಂಥ ಮಹಿಳೆಯರನ್ನ ಪಾಪ ಅವರು ಮಾನ ಮರ್ಯಾದೆಗೋಸ್ಕರ ಹಂಚ್ಕೊಂಡು ಮನೇಲಿದ್ದಂಥವ್ರನ್ನ ಬಲವಂತವಾಗಿ ಎಳ್ಕೊಂಡು ಬಂದು ಇವ್ರನ್ನ ಶಿಕ್ಷಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೇರವಾಗಿ SIT ಮೇಲೆ ಆಪಾದನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು, ಈಗ ನೀವು ಹೇಳ್ದಂಗೆ ಒತ್ತಾಯಪೂರ್ವಕವಾಗಿ ಹೇಳ್ಸಿದಾರಂತ 164 ಸ್ಟೇಟ್ಮೆಂಟ್ ಮಾಡಿದಾಗ ಜಡ್ಜ್ ಮುಂದೆ ಹೇಳಿಸ್ಬೇಕಾಗುತ್ತೆ. ಜಡ್ಜು ಅವರನ್ನ ಸಂತ್ರಸ್ತೆಯರನ್ನ ಕೇಳ್ತಾರೆ, ಏನು ಇದು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀರಾ ಅಥವಾ ನೀವು ಸ್ವಯಂ ಪ್ರೇರಿತವಾಗಿ ಹೇಳ್ತೀರಾ ಅಂತ. ಅಂದ್ರೆ 164 ಯಾರ ಮುಂದೆ 164 ವಿಚಾರವಾಗಿ ಹೇಳ್ತಾ ಇದ್ದೀನಿ ನಾನು. ಯಾರ ಮುಂದೆ ಯಾವಾಗ ಸ್ಟೇಟ್ಮೆಂಟ್ ಮಾಡಿದ್ರೂ ಕೂಡ ಸತ್ಯತೆ ಹೊರ ಬಂದೇ ಬರುತ್ತೆ. ಆ ಸತ್ಯವನ್ನು ನಮ್ಮ ಮಹಿಳೆ ಹೆಣ್ಣುಮಗಳು ಇವತ್ತೇನು ಕಿಡ್ನಾಪ್ ಕೇಸು ಅಂತ ಹೇಳಿ ಪಾಪ ಅವ್ರ ಮುಂದೆ ಬಲವಂತವಾಗಿ ಹೇಳಿಕೆ ತಗೊಂಡು ರೇವಣ್ಣವ್ರನ್ನ ಇವತ್ತು ಜೈಲಿಗೆ ಹಾಕಿದ್ದಾರೆ. ಆ ಹೆಣ್ಣುಮಗಳೇ ಹೊರಗಡೆ ಬಂದು ಇಲ್ಲ ಆ ಥರ ಆಗಿಲ್ಲ, ಇದು ತಪ್ಪಾಗಿ ನನ್ನ ಮಗ ತಪ್ಪು ದೃಷ್ಟಿಯಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಅವರೇ ಹೇಳಿದಾರಲ್ಲ. ಇನ್ನು ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.